ಪ್ರತಿ ವರ್ಷ ಭೂ ಸ್ವಾಧೀನ ಕೆಲಸಕ್ಕಾಗಿ 18,000 ಕೋಟಿ ರೂಪಾಯಿ ಮೀಸಲಿಡ್ತೀವಿ ಅಂಥೇಳಿ ಆದೇಶ ಹೊರಡಿಸಿದವರು ಬಜೆಟ್ನಾಗ 3,000 ಕೋಟಿ ರೂಪಾಯಿ ಘೋಷಣೆ ಮಾಡಿ ಅದನ್ನು ಸರಿಯಾಗಿ ಅನುದಾನ ಒದಗಿಸಿದೆ. ನಮ್ಮ ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇದಕ್ಕೆ ನಾವೇನು ಮಾಡಬೇಕು? ಕೃಷ್ಣಾ ಮೇಲ್ದಂಡೆ ಯೋಜನೆಯ ಎಲ್ಲ ಸಂತ್ರಸ್ತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ತಮ್ಮ ಮುಂದೆ ಹೇಳಬೇಕಾದ ವಿಷಯ ಏನಪ್ಪ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂ ಸ್ವಾಧೀನ ಮತ್ತು ದಕ್ಷಿಣ ಕರ್ನಾಟಕದ ಬೆಂಗಳೂರು ಬದಿಯ ಬಿಡದಿಯ ಟೌನ್ಶಿಪ್ ಭೂ ಸ್ವಾಧೀನ ಕುರಿತು ಒಂದು ಹೋಲಿಕೆ ಮಾಡಿ ತಮ್ಮಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೀನಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕಳೆದ 6 ದಶಕಗಳಿಂದ ನಡೆದೈತಿ. ಈ ಬಿಡದಿ ಟೌನ್ಶಿಪ್ ಕಳೆದ ವರ್ಷ ಅಧಿಸೂಚನೆ ಹೊರಡಿಸಿ ಈ ವರ್ಷ ಅವ್ರಿಗೆ ಪರಿಹಾರ ಸಹಿತ ಕೊಡಕತ್ತಾರೆ. ಈ ವಿಷಯವನ್ನು ಹೋಲಿಕೆ ಮಾಡಿ ನೋಡೋಣ. ವಿಷಯ 1, ಬಿಡದಿಯಲ್ಲಿನ ಟೌನ್ಶಿಪ್ ಭೂ ಸ್ವಾಧೀನ ಕ್ಷೇತ್ರ ಅಂದಾಜು 9,600 ಎಕರೆ ಐತಿ. ಅದೇ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಭೂ ಸ್ವಾಧೀನ ಆಗುವಂಥ ಕ್ಷೇತ್ರ ಮುಳುಗಡೆಗಾಗಿ 75,563 ಎಕರೆ, ಕಾಲುವೆಗಾಗಿ 51,837 ಎಕರೆ, ಪುನರ್ವಸತಿ ಕೇಂದ್ರಕ್ಕಾಗಿ 6,467 ಎಕರೆ, ಹಿಂಗೆ ಒಟ್ಟು 1,33,867 ಎಕರೆ ಭೂ ಸ್ವಾಧೀನ ಮಾಡಬೇಕು. ಇನ್ನು ವಿಷಯ 2, ಬಿಡದಿ ಟೌನ್ಶಿಪ್ನ ಭೂ ಸ್ವಾಧೀನದ ಉದ್ದೇಶ ಹೊಸದಾಗಿ ಒಂದು ಟೌನ್ಶಿಪ್ ಮಾಡಿ AICT ನಿರ್ಮಾಣ ಮಾಡೋದಂತೈತಿ. ಅದು ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗೆ 3ನೇ ಹಂತದಾಗ 130 TMC ನೀರು ಬಳಕೆ ಮಾಡಿ 5,94,000 ಹೆಕ್ಟೇರ್ ಅಂದ್ರೆ 15 ಲಕ್ಷ ಎಕರೆಯನ್ನು ಒಣಬೇಸಾಯ ಭೂಮಿಯನ್ನು ನೀರಾವರಿಗೊಳಪಡಿಸೋದು. ಇನ್ನು ವಿಷಯ 3, ಈ ಭೂ ಸ್ವಾಧೀನಗೊಳ್ಳುವ ಜಮೀನಿನ ನೀರಾವರಿ ಮೂಲ ಬಿಡದಿಯೊಳಗೆ ಏನೈತಿ, ವೃಷಭಾವತಿ ನದಿ ಐತಿ. ಅದು ನಾವು ಕೆಂಗೇರಿ ಮೋರಿ ಅಂತಲೂ ಅದು ಕುಪ್ರಸಿದ್ಧ ಐತಿ. ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಅಡ್ಡಾಡುವಾಗ ಆ ನದಿಯನ್ನು ಸಾಕಷ್ಟು ಸಲ ನಾವು ದಾಟಿ ಹೋಗಿರ್ತೀವಿ. ಅದು ಇಡೀ ಬೆಂಗಳೂರಿನ ಕಲ್ಮಶ, ಕೊಳಚೆ ನೀರು, ತ್ಯಾಜ್ಯವನ್ನು ಎಲ್ಲ ತೊಗೊಂಡು ಕೆಂಗೇರಿಯಿಂದ ಬಿಡದಿ ಕಡೆ ಹೋಗುತ್ತೆ. ಅದು ವೃಷಭಾವತಿ ನದಿ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಈ ಭೂ ಸ್ವಾಧೀನ ಆಗುವಂಥ ಜಮೀನಿನ ನೀರಾವರಿ ಮೂಲ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ 3 ರಾಜ್ಯದ ಕೋಟ್ಯಾಂತರ ರೈತರ ಜೀವನಕ್ಕೆ ಬೆಳಕಾಗಿರುವಂಥ ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿ. ಮತ್ತು ಇನ್ನು 4ನೇ ವಿಷಯ, ಭೂಮಿಯ ಅಧಿಸೂಚನೆ ವೇಳಾಪಟ್ಟಿ. ಬಿಡದಿ ಟೌನ್ಶಿಪ್ನಾಗ ಏನು ಮಾಡಿದರು, ಪ್ರಾಥಮಿಕ ಅಧಿಸೂಚನೆ ಮಾರ್ಚ್ 2025 ಕೊಟ್ಟರು. ಇದೇ ಜೂನ್ 2, 2026 518 ಎಕರೆಗೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ರು. ಜುಲೈ 15ಕ್ಕೆ 2,550 ಎಕರೆಗೆ ಅಂತಿಮ ಅಧಿಸೂಚನೆ, ಅಂದ್ರೆ ಇನ್ನು ಪರಿಹಾರ ಕೊಡೋದಟ್ಟ ಬಾಕಿ ಇತ್ತು. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗೆ ನಂದ ಸಿರುಬು ಗ್ರಾಮ ಉದಾಹರಣೆ ತಗೊಳ್ಳೋಣ. ಈಗ ಮೊದಲೊಂದು ಪ್ರಾಥಮಿಕ ಅಧಿಸೂಚನೆ ಅಕ್ಟೋಬರ್ 1, 2015, ಈಗ ಅಂದ್ರೆ 11 ವರ್ಷದಿಂದ ಜಾರಿಯಾಗಿತ್ತು. ಅದು ಯಾವುದೇ ಪ್ರಕ್ರಿಯೆ ಮುಂದುವರಿಲಾರ್ದಕ್ಕೆ ರದ್ದಾಯಿತು. ಮತ್ತು ಈಗ ಜನವರಿ 20, 2023ಕ್ಕೆ 11 ಅಂದ್ರೆ ಪ್ರಾಥಮಿಕ ಅಧಿಸೂಚನೆ ಜಾರಿಯಾಗೈತಿ. ಇನ್ನು ಪ್ರಕ್ರಿಯೆ ಜಾರಿಯಲ್ಲಿ ಐತಿ. ಅಂತಿಮ ಅಧಿಸೂಚನೆ ಆಗಲಿ ಪರಿಹಾರದ ಹಂತದವರೆಗಾಗಿ ಇನ್ನೂ ಬಂದಿಲ್ಲ. ಇನ್ನು ವಿಷಯ ನಂಬರ್ 5, ಬಿಡದಿಯೊಳಗೆ ಯೋಜನೆ ಪರವಾಗಿ ಯಾರ್ಯಾರು ಅದಾರ? ಅಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾದ ಶ್ರೀ ಪರಮೇಶ್ವರ್ ಅವರು, ಆಮೇಲೆ ಅಲ್ಲಿ ಕಲುಷಿತ ನೀರು ಬಳಕೆ ಮಾಡೋದ್ರಿಂದ ಬೆಳೆ ಬರ್ತಾ ಇಲ್ಲ, ಆಮೇಲೆ ಜನರ ಆರೋಗ್ಯಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳುವ ರೈತರು. ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗೆ ಯೋಜನೆ ಪರವಾಗಿ ಯಾರಂದ್ರೆ, ಇದು 6 ದಶಕದಿಂದ ಹಿಂಗೆ ನಮ್ಮ ಮ್ಯಾಲೆ ಮುಳುಗಡೆ ಅಂತೇಳಿ ತೂಕತ್ತಿ ನೇತಾಡಕತ್ತಲ್ಲ, ಏನಪ್ಪ ಒಮ್ಮೆ ಆಗಿಬಿಡಲಿ, ಏನು ಸರ್ಕಾರ ಏನು ನಿರ್ಧಾರ ಮಾಡ್ತೈತಿ ಅಂಥೇಳಿ ಬ್ಯಾಸತ್ ತಯಾರಿಗಿರುವಂಥ ಸಂತ್ರಸ್ತ ರೈತರು. ಇನ್ನು ವಿಷಯ ನಂಬರ್ 6, ಯೋಜನೆಗೆ ವಿರುದ್ಧವಾಗಿರುವವರು ಬಿಡದಿ ಒಳಗೆ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ, ವಿರೋಧ ಪಕ್ಷದ ನಾಯಕರಾದ R ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿಯವರು, BJPಯ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜೇಂದ್ರ ಅವರು. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗೆ ಈ ಯೋಜನೆ 524.256 ನಿಂದ್ರಸಕ್ಕೆ ವಿರುದ್ಧ ಯಾರಪ್ಪ ಅಂದ್ರೆ, ಮುಂದೆ ಜಮೀನು ಕಿಮ್ಮತ್ತು ಹೆಚ್ಚಾಕ್ಕವು, ಈಗ ಇವ್ರು ಕೊಡೋ ಪರಿಹಾರ ಯೋಗ್ಯ ಇಲ್ಲ ಅಂಥೇಳಿ ಭಾವಿಸಿರುವ ನನ್ನಂಥ ಕೆಲವು ಜನ ಸಂತ್ರಸ್ತರು ಮಾತ್ರ. ಇನ್ನು ವಿಷಯ 7,
ಸ್ವಾಧೀನಪಡಿಸಿಕೊಳ್ಳೋ ಜಮೀನು ಮೌಲ್ಯ ಬಿಡದಿಯೊಳಗೆ ಪ್ರತಿ ಎಕರೆಗೆ 2,55,00,000ವರೆಗೆ ಕೊಡ್ತೀವಿ ಅಂತೇಳಿ ಒಂದು ಸರ್ಕಾರ ನಿರ್ಧಾರ ಹೇಳೈತಿ. ಅದ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗೆ ಮುಳುಗಡೆ ಆಗುವಂಥ ಜಮೀನಿಗೆ ನೀರಾವರಿ ಇದ್ರೆ 40 ಲಕ್ಷ, ಒಣಬೇಸಾಯ ಇದ್ರೆ 30 ಲಕ್ಷ, ಕಾಲುವೆಗಾಗಿ ನೀರಾವರಿ ಜಮೀನಿದ್ರೆ ಎಕರೆಗೆ 30 ಲಕ್ಷ, ಒಣಬೇಸಾಯಿಗೆ 25 ಲಕ್ಷ ಕೊಡಬೇಕು, ಒಪ್ಪಿತ ದರ ಕೊಡಬೇಕು ಅಂತೇಳಿ ಒಂದು ಸರ್ಕಾರ ತೀರ್ಮಾನ ಮಾಡೈತಿ. ಇನ್ನು ವಿಷಯ 8, ಸ್ವಾಧೀನಪಡಿಸಿಕೊಳ್ಳುವ ಭೂಮಿಯಲ್ಲಿನ ಗಿಡಗಳ ಮೌಲ್ಯ ಬಿಡದಿಯೊಳಗೆ ಏನೈತಿ, ಫಿಕ್ಸ್ ರೇಟ್ ಐತಿ. ಮಾವಿನ ಗಿಡ ಅದು ಹೆಂಗೆ ಇರಲಿ 45,000 ರೂಪಾಯಿ, ತೆಂಗಿನ ಗಿಡಕ್ಕೆ 25,000, ಅಡಿಕೆ ಗಿಡಕ್ಕೆ 6,000 ಪ್ರತಿಯೊಂದಕ್ಕೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗೆ ಹಾಗಿಲ್ಲ. ಅವ್ರ ತೋಟಗಾರಿಕೆ ಇಲಾಖೆ ಅವ್ರು ಬಂದು ಗಿಡದ ತಳಿ ನೋಡೋರು, ಆಮೇಲೆ ಅದರ ಬೆಳವಣಿಗೆ ಸುತ್ತಳತೆ ನೋಡೋರು, ಅದು ಆಯುಷ್ಯ ಎಷ್ಟೈತಿ, ಅದು ಯಾವ ಥರ ಹಣ್ಣು ಕೊಡ್ತೈತಿ ಅನ್ನೋದು ನೋಡಿ ಬೆಲೆ ತೀರ್ಮಾನ ಮಾಡೋರಂತ. ಆಮೇಲೆ 9ನೇದು, ಬಿಡದಿ ಟೌನ್ಶಿಪ್ನಾಗ 2,55,00,000 ರೂಪಾಯಿ ಕೊಡ್ತೀವಿ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ದು ಇನ್ನೂ ಕಡಿಮೆ ಅನಿಸ್ತೆ. ಅಂದ್ರೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ಅವ್ರು ಏನು ಹೇಳ್ಯಾರ, ಇನ್ನೂ ನಾವು ಹೆಚ್ಚಿಗೆ ಕೊಡಲಿಕ್ಕೆ ರೈತರ ಜೊತೆ ಚರ್ಚಿಸಲಿಕ್ಕೆ ತಯಾರದೀವಿ, ರೈತರನ್ನ ಏಕಾಏಕಿ ನಾವು ಭೂಮಿಯಿಂದ ಹೊರಗೆ ಹಾಕಂಗಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟರು. ಅದ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗೆ 18,000 ಕೋಟಿ ವರ್ಷಕ್ಕೆ ಅನುದಾನ ಇಡ್ತೀವಿ ಅಂದವರು ಬಜೆಟ್ನಾಗ 3,000 ಕೋಟಿ ಅಟ್ಟ ಇಟ್ಟಾರ. ಆ ರೇಟ್ ಎಕರೆಗೆ 40 ಲಕ್ಷ, ನೀರಾವರಿಗೆ ಒಣಬೇಸಾಯಿ 30 ಲಕ್ಷ ಅಂತೇಳಿ ಬರೀ ತೀರ್ಮಾನ ಮಾಡಿ ಹಣಕಾಸು ಒದಗಿಸಲಾರ್ದ ಬರೀ ತೀರ್ಮಾನ ಮಾಡಿದ್ದಕ್ಕೆ ನಮ್ಮ ಜನ ನಮ್ಮ ನಾಯಕರನ್ನು ಎತ್ತಿನ ಗಾಡಿ ಒಳಗೆ ಕುಂಡ್ರಿಸಿ ಹಾರ ಹಾಕಿ ಡೊಳ್ಳು ಬಡ್ದು ಪಟಾಕ್ಷಿ ಹಾರಿಸಿ ಮೆರವಣಿಗೆ ಮಾಡಿದ್ರು. ಇನ್ನು ಲಾಸ್ಟಿಗೆ ಬಿಡದಿ ಟೌನ್ಶಿಪ್ನಾಗ ಭೂ ಸ್ವಾಧೀನ ಆಗುವಂಥ ಕ್ಷೇತ್ರ ಅಳತೆ ಮಾಡೋಕ್ಕೆ ಅಲ್ಲಿ ಜಂಟಿ ಭೂಮಾಪನ ಕಾರ್ಯಕ್ಕೆ ಸರ್ವೇರ್ಗಳು ಹೋದಾಗ ಅದನ್ನು ವಿರೋಧಿಸಿ, ಸ್ವಾಧೀನ ಕಾರ್ಯ ವಿರೋಧಿಸಿ ಅಲ್ಲಿ ರೈತರು ಕಸ್ಬರಿಗೆ ತೊಗೊಂಡು ಅವ್ರನ್ನ ಹೊಡೆದು ಓಡಿಸಿದ್ರು. ಅವ್ರ ಮೇಲೆ ಕ್ರಿಮಿನಲ್ ಕೇಸು ಅದು. ಅವ್ರು ನಮ್ಮ ಜಮೀನು ಈ ಸದ್ಯ ಈ ರೇಟ್ಗಿಂತ ಹೆಚ್ಚು ಬರ್ಬೋದು ಅನ್ನೋ ಉದ್ದೇಶಕ್ಕಾಗಿ ಅವರೆಲ್ಲ ಓಡಿಸಿದ್ರು. ಆದ್ರೆ ನಮ್ಮಲ್ಲಿ ಏನೈತಿ, ಭೂ ಸ್ವಾಧೀನ ಮಾಡ್ಕೊಳಕ್ಕೆ 184 ಜಮೀನು ಮುಳುಗಡೆ ಆಕ್ಕವು. 524.25 ನಿದ್ರಿಸಿದ್ರೆ ಬಾಗಲಕೋಟೆ, ಬೀಳಗಿ, ಜಮಖಂಡಿ, ಮುಧೋಳ, ಹಳೆಯ ಬಸವನ ಬಾಗೇವಾಡಿ, ಈ ಬಬಲೇಶ್ವರ, ಅತನಿ ಕೂಡಿ 184 ಹಳ್ಳಿವು 75,000 ಎಕರೆ ಮುಳುಗಡೆ ಆಗುವಂಥದ್ದು. ಇಲ್ಲಿ ಜಂಟಿ ಭೂಮಾಪನ ಕಾರ್ಯ ಮಾಡಕತ್ತ 39 ಮಂದಿ ಸರ್ವೇರ್ನ ಏಕಾಏಕಿ ಹಠಾತ್ ವರ್ಗಾವಣೆ ಮಾಡಿ, ಏನಪ್ಪ ನಮ್ಗೆ ರೊಕ್ಕ ಕೊಡೋಕೆ ಆಸಕ್ತಿ ಇಲ್ಲ ಅಂತೇಳಿ ಸರ್ಕಾರದ ಒಂದು ಮನಸ್ಥಿತಿಯಿಂದ ಅವ್ರನ್ನೆಲ್ಲ ವರ್ಗಾವಣೆ ಮಾಡೈತಿ. ಇನ್ನು ನಂದೊಂದು ವಿಚಾರ ಕಡೆಗೆ, ಬಿಡದಿ ಒಳಗೆ 1 ಎಕರೆ ರೇಟಿಗೆ 2,55,00,000 ಇನ್ನೂ ಹೆಚ್ಚಿಗೆ ಕೊಡು ವಿಚಾರಕ್ಕಿಂತ ಅದೇ ರೇಟ್ನಾಗ ನಮ್ಮ ಬಿಜಾಪುರ ಆಗಲಿ, ಗುಲ್ಬರ್ಗ ಆಗಲಿ, ಬೀದರ್ ಆಗಲಿ, ಯಾಕಂದ್ರೆ ಇಲ್ಲಿ ವಿಮಾನ ನಿಲ್ದಾಣ ಅದಾವು, ರೈಲ್ವೆ ಸಂಪರ್ಕನೂ ಐತಿ, ಹೆದ್ದಾರಿಗಳು ಅದಾವೆ. ಈ ಆಜು ಬಾಜು 1 ಎಕರೆ ಕಿಮ್ಮತ್ನಾಗ ಬಿಡದಿ 1 ಎಕರೆ ಕಿಮ್ಮತ್ನಾಗ ಇಲ್ಲಿ 10 ಎಕರೆ ಸಿಗ್ತೈತಿ. ನೀವು ಅಲ್ಲಿ 9,000 ಎಕರೆದು ಮಾಡಕತ್ತಿರಲ್ಲ, ಇಲ್ಲಿ 1,00,000 ಎಕರೆದು ಮಾಡ್ಬೋದು. ಒಂದೊಂದು ಕಡೆ ನೀವು 10-20 ಸಾವಿರ ಎಕರೆದು ಒಂದೊಂದು ಟೌನ್ಶಿಪ್ ಮಾಡಿ ಅಲ್ಲಿ ನೀವು IT ಸಿಟಿಯರ ಮಾಡಿರಿ, ವಾಣಿಜ್ಯೋದ್ಯಮರ ಮಾಡಿರಿ, ಕೈಗಾರಿಕೆಯರ ಮಾಡಿರಿ, ಒಂದು ಹೊಸ ಟೌನ್ಶಿಪ್ಪರ ಮಾಡಿರಿ. ಈ ಪ್ರಕಾರ ಮಾಡಿ ನೀವು ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಹೆಚ್ಚಾಗಲಿಕ್ಕೆ ಯಾಕೆ ಉತ್ತೇಜನ ಕೊಡಬಾರ್ದು ಅನ್ನೋದು ನನ್ನ ವಿಚಾರ. ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡೋಕ್ಕೆ ಸರ್ಕಾರ ಎಷ್ಟು ಆತುರತೆ ತೋರ್ಸಕತ್ತಲ್ಲ, ಅದರ ಸಮ್ ಪರ್ಸೆಂಟ್ ನಮ್ಮ ಕೃಷ್ಣಾ ನದಿ, ಈ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ತೋರಿಸಿದ್ರೆ ನಮ್ಮ ಬಾಳೆ ಬಂಗಾರ ಆಕಿತ್ತು. ಆದ್ರೆ 6 ದಶಕ ಆದರೂ ನಮ್ಮ ಬದ್ದಲ್ ಸರ್ಕಾರ, ಯಾವುದೇ ಸರ್ಕಾರ ಇಲ್ಲ, ದಿವ್ಯ ನಿರ್ಲಕ್ಷ್ಯ ತಾಳೈತೆ ಅಂತೇಳಿ ನಮ್ಮ ಮನಸ್ಸಿನ ಭಾವನೆ. ಮತ್ತು ಅಲ್ಲಿ ಋಷಭಾವತಿ ನದಿ ನೀರಿನಿಂದ ಬೆಳೆಯುವ ಮಾವಿನ ಗಿಡಕ್ಕೆ ಆಧಾರ, ಇಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಇಲಾಖೆಯವರು ಬಂದು ನೋಡಿದ ಮೇಲೆ, ಯಾಕಂದ್ರೆ ಅಲ್ಲೇನು ಆ ಮೋರಿನ ನೀರಲ್ಲಿ ಏನು ಬಂಗಾರದ ಮಾವಿನ ಗಿಡ ಹಾಕವನು, ಇಲ್ಲೇ ನಮ್ಮ ಹುಳಿ ಹಣ್ಣು ಇರ್ತಾವನು. ಏನು ವಿಚಾರ ಇದು ತಾರತಮ್ಯ ಅನಿಸ್ತೈತಿಲ್ಲ ರೀ. ಈ ಪ್ರಾದೇಶಿಕ ಅಸಮಾನತೆ ಅನ್ನೋದು, ಮತ್ತು ಅಲ್ಲಿ 2,55,00,000 ಕೊಟ್ಟು ಇಲ್ಲಿ 40 ಲಕ್ಷ ಕೊಟ್ಟರೆ ಇದು ಪ್ರಾದೇಶಿಕ ಅಸಮಾನತೆ ಆಕೈತೋ ಇಲ್ಲ? ಇದು ಯಾಕೆ ಅವ್ರ ಜಮೀನು ಬೇರೆ, ನಮ್ಮ ಜಮೀನು ಬೇರೆ, ನಮ್ಮ ನೀರು ಬೇರೆ, ಅವ್ರ ನೀರು ಬೇರೆ ಇಲ್ಲ. ಇನ್ನೂ ಅವ್ರಿಗಿಂತ ನಮ್ಮ ಜಮೀನು ಫಲವತ್ತಾದ ನದಿ ತೀರದ ಮಣ್ಣು,
ಆಮೇಲೆ ಅವರು ಕೊಳಚೆ ನೀರು ಉಪಯೋಗ ಮಾಡಿದ್ರೆ ನಾವು ಕೃಷ್ಣಾ ನದಿ ನೀರಿನಿಂದ ಬೆಳೆ ತೆಗಿತೀವಿ. ಇಂಥ ಹೊತ್ನ್ಯಾಗ ಈ ಪ್ರಾದೇಶಿಕ ಅಸಮಾನತೆಯ ನಿರ್ಮೂಲ ಮಾಡ್ಬೇಕಂತೇಳಿ 2002ರಾಗ ಡಾಕ್ಟರ್ DM ನಂಜುಂಡಪ್ಪ ಒಂದು ವರದಿ ಕೊಟ್ಟರು. 2026ರಾಗ ಗೋವಿಂದರಾವ್ M ಅನ್ನೋರು ಒಂದು ವರದಿ ಕೊಟ್ಟಾರ. ಅವನ್ನೆರಡು ಸರ್ಕಾರ ಸ್ವೀಕಾರ ಮಾಡಿ, ಆ ವರದಿ ಸ್ವೀಕಾರ ಮಾಡಿದರೂ ಇನ್ನೂ ಪ್ರಾದೇಶಿಕ ಅಸಮಾನತೆ ಹೋಗಲಾಡ್ಸೋಕ್ಕೆ ತಯಾರೇ ಇಲ್ಲ. ಇನ್ನೂ ತಾರತಮ್ಯನ ತೋರ್ಸಕ್ಕೈತಿ. ಇದು ಎಲ್ಲಿಗೆ ಹೋಗಿ ನಿಲ್ಲೋದು? ನಾ ಇನ್ನು ಮುಂದಿನ ವಿಡಿಯೋದೊಳಗೆ DM ನಂಜುಂಡಪ್ಪ ವರದಿ ಬಗ್ಗೆನೂ ಒಂದು ವಿವರ ಹಾಕ್ತೀನಿ. ನಂತರ ಬಿಡದಿ ಟೌನ್ಶಿಪ್ನ ಮೂಲ ಚರಿತ್ರೆ ಅದನ್ನು ಒಂದು ಹಾಕ್ತೀನಿ. ಇನ್ನು ಲಾಸ್ಟಿಗೆ ನಾನು ಬೇಜಾರಿಗೆ ಒಂದು ಅಭಿಪ್ರಾಯ ಹಂಚ್ಕೊತೀನಿ. ಅಲ್ಲಿ ಅವ್ರ ಜಮೀನು ಉಳಿಸ್ಕೊಳ್ಳೋಕೆ ಕಸಬರಿಗೆ ಕೈ ಎತ್ಕೊಂಡು ಅವ್ರನ್ನ ಸರ್ಕಾರಿ ನೌಕರರನ್ನ ಹೊಡೆದು ಓಡಿಸಿ ಅವ್ರ ನ್ಯಾಯ ತೊಗೋಬೇಕಂತೆ ಕಟಿಬದ್ಧರಾದ್ರು. ಇನ್ನು ನಮಗೆ ನ್ಯಾಯ ಸಿಗ್ಬೇಕಾದ್ರೆ ನಾವು ಬೇರೆಯವ್ರಿಗೆ ಹೊಡೆಯುವಂಥ ಪರಿಸ್ಥಿತಿ ಒಳಗಿಲ್ಲ. ನಮ್ಮನ್ನು ನಾವು ಹೊಡ್ಕೊಂಡ್ರೆ ನಮ್ಮ ದುರ್ದೈವ ಕಡಿಮೆ ಆಕ್ಕೈತೆ ಅನ್ನೋ, ನಮಗೆ ನ್ಯಾಯ ಸಿಗ್ತೈತೆ ಅನ್ನೋದು ಒಂದು ನಮ್ಮಲ್ಲಿ ಮನಸ್ಸಿನ ಒಂದು ಭಾವನೆ, ಆತಂಕದ ಭಾವನೆ. ತಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ನಮಸ್ಕಾರ.